ಮಕ್ಕಳ ಗುಣಮಟ್ಟದ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು. ಜಿಎಸ್ ಪಾಟೀಲ್. ಗಜೇಂದ್ರಗಡ ತಾಲೂಕಿನ ಸೂಡಿ ಗ್ರಾಮದ ಕಸ್ತೂರಬಾ ಗಾಂಧಿ ಬಾಲಿಕಾ ನಿವಾಸ ವಿದ್ಯಾಲಯ ಶಾಲೆಯ ಆವರಣದಲ್ಲಿ ಲೋಕೋಪಯೋಗಿ ಇಲಾಖೆಯಿಂದ 1,08,00,000 ವೆಚ್ಚದ ನೂತನ ಶಾಲಾ ಕೊಠಡಿ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಜಿಎಸ್ ಪಾಟೀಲ್ ರವರು, ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವಲ್ಲಿ ಶಿಕ್ಷಕರು ಶ್ರಮಿಸಬೇಕು. ಸಮಾಜದಲ್ಲಿ ಶಿಕ್ಷಕರ ಮೇಲೆ ದೊಡ್ಡ ಜವಾಬ್ದಾರಿ ಇದೆ. ದೇಶದ ಏಳಿಗೆಗಾಗಿ ಶಿಕ್ಷಕರು ಮಕ್ಕಳಲ್ಲಿ ಶಿಸ್ತು ಬೆಳೆಸಬೇಕು ಎಂದು ಸಲಹೆ ನೀಡಿದರು. ಇಂದಿನ ಕಾಲದಲ್ಲಿ ಖಾಸಗಿ ಶಾಲೆಗಳಿಗೆ ಶೆಡ್ ಹೊಡೆಯುವಂತಹ ಸವಾಲು ಸರ್ಕಾರದ ಮುಂದಿದ್ದು, ಖಾಸಗಿ ಶಾಲೆಗಳಿಗಿಂತ ಸರ್ಕಾರಿಯ ಶಾಲೆಯ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಮಕ್ಕಳ ಗುಣಮಟ್ಟದ ಶಿಕ್ಷಣಕ್ಕೆ ನಾವೆಲ್ಲರೂ ಹೆಚ್ಚಿನ ಆದ್ಯತೆ ನೀಡಬೇಕು. ಸರ್ಕಾರದ ವಿಶೇಷ ಅನುದಾನ ತಂದು ಗುಣಮಟ್ಟದ ಶಿಕ್ಷಣದ ಜೊತೆಗೆ ಉತ್ತಮ ಗುಣಮಟ್ಟದ ಕೊಠಡಿಗಳಲ್ಲಿ ಮಕ್ಕಳು ಓದುವಂತಾಗಬೇಕು ಎಂದು ಶಾಸಕ ಜಿಎಸ್ ಪಾಟೀಲ್ ಅವರು ಹೇಳಿದರು. ಈ ಸಂದರ್ಭದಲ್ಲಿ ಡಿಡಿಪಿಐ ಆರ್ಎಸ್ ಬುರುಡಿ, ಬಿಇಒ ಆರ್ಎನ್ ಹುರುಡಿ, ತಾಲೂಕು ಪಂಚಾಯತ್ ಇಒ ಬಸವರಾಜ ಬಡಿಗೇರ್, ಪ್ರಭಾರಿ ಸಿಆರ್ಪಿ ಪ್ರಕಾಶ ಅಂಬೋರೆ, ಖಾದರಬಿ ಯಮನೂರ್ ಸಾಬ್, ಮುಜಾವರ ವೀರಣ್ಣ ಶೆಟ್ಟರ್, ವಿಬಿ ಸೋಮನ ಕಟ್ಟಿಮಠ್, ಮಂಜುಳಾ ರೇವಡಿ, ಶರೀಫ್ ಡಾಲಾಯತ್, ಶಿವಕುಮಾರ ಪಟ್ಟಣ ಶೆಟ್ಟರ್, ಹುಸೇನ್ ಸಾಬ್ ಬೆಳ್ಳಟ್ಟಿ, ಮಲ್ಲಯ್ಯ ಮಲ್ಲಕ ಸಮುದ್ರಮಠ್, ರಾಘವೇಂದ್ರ ಕುಲಕರ್ಣಿ, ಅಬ್ದುಲ್ ಸಾಬ್ ಇಟಗಿ, ಶ್ರೀಕಾಂತ ಬಾರಕೇರ್, ಬಸವರಾಜ ಶಿರೋಳ್, ನೂರಂದಪ್ಪ ಕೊಳ್ಳೂರ್, ಶಂಕರಯ್ಯ ಮಠದ, ವೀರಣ್ಣ ಪಟ್ಟಣ ಶೆಟ್ಟರ್, ನಿಂಗಪ್ಪ ಕಾಶಪ್ಪನವರ್ ಬಿರಾದರ್ ಸೇರಿದಂತೆ ಇತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಮೀಡಿಯಾ ಹೆಡ್ ಎಸ್.ಬಿ. ಶಂಕರಗೌಡರ್.